ಮತ್ತೆ ನಿಮ್ ಲವರ್ ಮೇಲೆ ಆಣಿ ಮತ್ತೆ. ಓಕೆ ಥ್ಯಾಂಕ್ ಯು. ಯಾರು ಹೊಡಿಬೇಡ್ರಿ ನಾ ಚಪ್ಪಾಳಿ. ಯಾಕ ಆ ಲವರ್ ಇರೋದ್ರಿಂದ ನಾವು ಊರಾಗ ಅನಾಹುತ ಜಗಳ ಓ ಅಣ್ಣ ನಿಮ್ ಲವರ್ ಮೇಲೆ ಆಣಿ ಇಟ್ಟಿನ ನಿಮ್ಮ ಮನಸ್ಸಿಗೆ ಅಲ್ಲ. ಬೇಜಾರಾಗಲ್ಲ. ಇನ್ನೊಂದು ಹೊಸ ದಂಧಿ ಇವತ್ತ. ಏನದು? ಚಪ್ಪಾಳಿ ಹೊಡಿದ್ರಿಂದ ಹೊಸ ಹುಡುಗಿಯರು ಸಿಗ್ತಾರ. ಹೌದು ಮತ್ತ ಅಂದ್ರ ನಮ್ಮ ಹುಡುಗಿಯರು ಸಿಕ್ಕರೆ ನಿಮ್ಗೆ ಬರೀ ಮುದುಕರು ಸಿಗ್ತಾರ. ಏ ಹಂಗಲ್ಲ ಅಂದ್ರ ಹೊಡಿರಿ ಅಷ್ಟು ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಾತೀನಿ. ಈಗ ನಿನ್ನ ಸಂಬಂಧ ಎಷ್ಟು ಮಂದಿ ಚಪ್ಪಾಳಿ ಹೊಡಿತಾರ ಹೊಡಿಸು. ಅಕ್ಕ ಅವ ಒಂದ್ಸಲ ಜೋರಾಗಿ ಚಪ್ಪಾಳೆ ಮಲಾಡಿ ಟೈಗರ್ಸ್ ಬರ್ಲಿ. ಯಾವ ಸಾಕ್ ಬಿಡ್ರಿ. ಇನ್ನ 2 ದಿನಕ್ಕೆ ಜಾತ್ರೆ ಮುಗಿದಿದ್ದಿ. ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರ ರೊಟ್ಟಿ ನಂಬುದು ನೋಡಿ ಅವಿ. ಹಾ ನಾವು ಹುಲಿಗಳು ಹೆಂಗ್ ಬರ್ತಾವ ನೋಡಿ. ಈಗ ಸಿಂಹ ಗರ್ಜನೆ. ಅಕ್ಕ ಅವ ಒಂದ್ಸಲ ನೀವು ಜೋರಾಗಿ ಚಪ್ಪಾಳೆ ಕೊಡ್ರಿ. ಅವ್ರಿಗಿನ್ನ ಸೌಂಡ್ ಜಾಸ್ತಿ ಬಂದ್ರೆ ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಏನಿಲ್ಲ ಇಲ್ಲೇ ಅದಾರ. ಒಂದ್ಸಲ ಯಾಕಂದ್ರೆ ರೊಟ್ಟಿ ಮಾಡಿ ನಮ್ದು ಕೈ ಬ್ಯಾನ್ ಆಗಿರ್ತಾವ ಅದಕ್ಕ. ಅವಿ ಅವ್ರು ಮಾಡಿರ್ಬೋದು. ನೀ ಯಾವ ಮಾಡಿ ಅವಿ? ನಾವು ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ. ಯಾವ ಕೆಲಸ? ನಾವು ಹೊಲದಾಗ ಸದಿ ತೆಗೆದ್ ಕೆಲಸ ಮಾಡ್ತೀವಿ. ಯಾವ ಹೊಲ್ದಾಗ? ಅಣ್ಣ ಇಲ್ಲ ಅಣ್ಣ ಕಬ್ಬದಾಗ. ಕಬ್ಬಿನಾಗ ಸದಿ ತೆಗಿತಿ? ಎಲ್ಲ ಅಲ್ಲಿ ಎಲ್ಲ ಜಾಸ್ತಿ ಹುಲ್ ಇರ್ತಾವ ಅಷ್ಟೇ. ಕಬ್ಬಿನಾಗ? ಹಾ ಕಬ್ಬನ್ಯಾಗ ಬೈ ಕಬ್ಬ ಕರಗಿ ಇರ್ತಾವಲ್ಲಿ ತಳಗ್ ಬಿದ್ದಿರ್ತಾವ. ಹೋಲಿ ಗೊಳಸಂಗಿಗೆ ಅತಿ ಹೆಚ್ಚು ಏನ್ ಬೆಳಿತಾರ ಗೊತ್ತನ? ಉಳ್ಳಾಗಡ್ಡಿ. ಅವಿ ಬ್ಯಾಡ. ಪ್ರಾಸ ಬಾಳ ಚಂದ ಬರ್ತಾವ. ನೋಡ್ ನಮ್ಮ ಅಣ್ಣಂದ್ರ ಹೇಳಕತ್ತಾರ ನನ್ ಸಪೋರ್ಟಿಗೆ. ನೋಡ್ ನಮ್ಮ ಅಣ್ಣಂದ್ರ ಎಷ್ಟ್ ಚೆನ್ನಾಗ್ ನಿಂತಾರ ಅಲ್ಲಿ. ಇಲ್ಲೆಲ್ಲ ಗೊಳಸಂಗ್ಯಾಗ ಏನ್ ಬೆಳಿತಾರ ಹೇಳ? ಏನದು? ಉಳ್ಳಾಗಡ್ಡಿ. ಉಳ್ಳಾಗಡ್ಡಿನೇ. ಅಣ್ಣ ನಿಂಗ್ ಸುಳ್ಳು ಹೇಳತ್ತಾನವಿ. ಯಾಕೆ ಸುಳ್ಳು ಹೇಳತ್ತಾನ? ಇಲ್ಲ ಇಲ್ಲಿ ಬ್ಯಾರೆ ಬೆಳಿತಾರ. ಅಕ್ಕ ಏನ್ ಬೆಳಿತಾರ ಅಕ್ಕ? ಯಾವ ಏನ್ ಬೆಳಿತಾರ? ತತ್ತಿ ತತ್ತಿ. ತತ್ತಿ ಅಲ್ಲ ಮತ್ ನೀ ಏನ ಅವಿ ಹಿಂಗ್ ಮಾಡತ್ತಲ್ಲ ರೀ? ಅದು ಉಳ್ಳಾಗಡ್ಡಿ ಅನ್ನಲ್ಲ ಅಣ್ಣ. ಅದಕ್ಕೆ ಹಿಂಗ್ ತೋರ್ಸಾತಿನ. ಹೌದನ? ಮತ್ ಮೂಲಂಗಿ ಅಂದ್ರೆ ಹೆಂಗತ್ತಾರ? ಮುಲ್ಲಂಗಿ ಉದ್ದಿರ್ತಾವು. ಅವಿ ಸಾಕ್ ಬಾ. ಸಾರ್ಥಕ ಆತ. ಬಂದ್ ನಿನ್ನ ಆರ್ಕೆಸ್ಟ್ ಪೀಡ್ನ್ಯಾಗ ಕರ್ಕೊಂಡ್ ಅಡ್ಯಾಡೋದಕ್ಕೂ ಸಾರ್ಥಕ ಆತ. ಹೋಲಿ ಮೂಲಂಗಿ ಎಲ್ಲಿ ಬೆಳಿತಾರ ಗೊತ್ತನ? ಮುಲ್ಲಂಗಿ ಭೂಮಿ ಒಳಗು ಬೆಳಿತಾರ. ಸೌತೆಕಾಯಿ? ಸೌಂತಿಕಾಯಿ ಅದಕ್ಕ ಬೆಳ್ಳಿ ಉದ್ದ ಬೆಳ್ಳಿ ಇರ್ತೈತಿ. ತೊಂಡಿಕಾಯಿ? ತೊಂಡಿಕಾಯಿ ಗಿಡದೆಲ್ಲ ಹತ್ತಿರ್ತಾವಲ್ಲ ಅವು. ಇದು ಬಳಿ ಗಜರಿಕಾಯಿ ಅಲ್ಲ ಅಣ್ಣ. ಅವನು ಭೂಮಿ ಒಳಗಿರ್ತಾವ. ಅಣ್ಣ ಬರೇ ಗಜರಿ ಬೆಳ್ದಾನ. ನನಗೆಲ್ಲ ಗೊತ್ತೈತಿ. ನಾನು ರೈತರ ಮನಿ ಒಳಗೆ ಹುಟ್ಟದಾಕಿದೀನಿ. ನೀ ಏನ್ ರೈತರ ಮನ್ಯಾಗ ಹೊಡಿತೀವಿ? ನಮ್ಗೆಲ್ಲ ಗೊತ್ತಿರ್ತೈತಿ. ಅಂದ್ರೆ ನಾ ಇಷ್ಟ ದಿನ ಕಬ್ಬಿಗೆ ಬೆಂಬಲ ಬೆಲೆ ಇರ್ಲಿಲ್ಲ. ಈಗ ಗಾಂಜೋಳಿಗಿಲ್ಲ. ಎಷ್ಟೋ ಸರಿ ಉಳ್ಳಾಗಡ್ಡಿಗಂತೂ ಇಲ್ಲ ರೈತರು ತಗೊಂಡೋಗಿ ಮಾಲ್ ನಡುವಣ್ಣಿಗೆ ಇಟ್ಟು ಬರೋಲ್ಲ. ಯಾಕೆ ಬಂದಾವ ಈಗ? ಹಿಂಗಾಗಿ ಜಗತ್ತಿನಾಗ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಏನಾಗೈತಿ? ಬಿತ್ತುದು ಬೆಳೆದು ಬಿಟ್ಟು ಬಿಡ್ಬೇಕಂತ ಮಾಡಿವಿ. ಯಾಕ ಅಂದ್ರೆ ಹೊಟ್ಟಿ ಮಣ್ಣು ತಿಂದಿಂದಾರ ಗೊತ್ತಾಗೈತಿ ರೈತರಿಗೆ ಏನು ಎಷ್ಟು ಬೆಲೆ ಐತಿ ಭೂಮಿ ಮ್ಯಾಗ ಅನ್ನೋದಾರ. ಸಾಕ್ ಸುಮಾರು ಇವ್ರೇನ ಹೊಲ ಕೆಲಸ ಮಾಡ್ತಾರ ಅನ್ಕೊಂಡ್ರ? ಅವಿ ನಾನು ಹುಡುಗರಿಗೆ ಹೇಳೋದು ಒಂದ ಮಾತು. ಅಣ್ಣ ಒಂದ್ ಮಾತು ಹೇಳ್ಬಿಡ್ತೀನಿ, ಕ್ಲಿಯರ್ ಕೇಳ್ಕೊಂಬಿಡ್ರಿ. ಏನದು? ನೌಕರಿ ಸಿಗತ್ತಂತ ಯಾವತ್ತು ಓದಕ್ ಹೋಗ್ಬೇಡ್ರಿ. ಮತ್ತ 100 ಮಂದಿಯಾಗ ಒಬ್ರಿಗಿಬ್ಬರಿಗೆ ನೌಕರಿ ಸಿಗುತ್ತ ವಿನಃ 100 ಮಂದಿಗೂ ನೌಕರಿ ಸಿಗಂಗಿಲ್ಲ. ನೀವು ಕಲ್ತಿರ್ತಕ್ಕಂಥ ವಿದ್ಯೆನ ಭೂಮಿ ತಾಯಿಗೆ ಉಪಯೋಗ ಮಾಡ್ಕೊಂಡು ಚಿನ್ನದಂತ ಬೆಳೆ ತೆಗಿರಿ. ನಾಳೆ 10 ಮಂದಿ ಕೊಡೋರು ಸಾವುಕಾರ ನೀವು ಹಾಕಿರಿ. ಮತ್ತ ಈಗಿನ ಹುಡುಗಿಯರಲ್ಲ ಓದ್ ಕಲ್ತವ್ರಿಗೆ ನೌಕರಿ ಮಾಡ್ದವ್ರಿಗೆ ಅಷ್ಟ ಅಲ್ಲ. ನೀನ್ ನೌಕರಿ ಲಗ್ನಕ್ಕಿಲ್ಲ? ಹೌದು. 2 ಲಕ್ಷ ಪಗಾರ ಬೇಕಿಲ್ಲ? ಹೌದು. ಒಂದ್ ಅಪ್ಪ ಕೊಟ್ಟಿದ್ ಮಾತು ಹೇಳ್ತೀನಿ, ನಾನು ನಡೆಸ್ಕೊಡ್ಬೇಕು. ನೀ ಏನದು? ನೀ ನಿಮ್ಮ ಅಪ್ಪ ಅವನ ಮಗಳಾಗಿದ್ರ ನೌಕರಿ ಅವನೇ ಮದುವೆ ಆಗ. ಹೌದು. ನೀ ನಿಮ್ಮ ಅಪ್ಪ ಅವನ ಮಗಳಾಗಿದ್ರ ರೈತರು ಬೆಳೆದಿದ್ದ ಅನ್ನ ಊಟ ಅವನು ಬೇಡ. ಹೌದಲ್ಲ? ನಾವು ರೊಕ್ಕ ತಗೊಂತೀವಿ. ಅದನ್ನ ಹೇಳುದಪ್ಪಿ. ನಿನ್ನ ಗಂಡಗ ಕೋಟಿ ಇದ್ರೇನು 2 ಕೋಟಿ ಇದ್ರೇನ ಏವಿ ಭೂಮಿ ಮ್ಯಾ ಬದುಕಬೇಕಂದ್ರ ನಮ್ಮ ರೈತರು ಬೆಳೆದಿದ್ದ ಅನ್ನನ ತಿಂದು ಬದುಕಬೇಕವೇನ ಮಣ್ಣು ತಿನ್ನಕ್ ಆಗೋದಿಲ್ಲ ಯಾರಿಗೂ. ಅಣ್ಣ ಇಲ್ಲಿ ರೈತರ ಮಕ್ಕಳು ಎಷ್ಟು ಜನ ಇದ್ರಿ? ಕೈ ಎತ್ರಿ. ಯವ್ವ ಅಪ್ಪ ಅಮ್ಮ ಹೊಲ ದುಡ್ಯಾಕ ಹಚ್ಚಿ ನೀವು ಹೊಲದಾಗ ಕೆಲಸ ಮಾಡೋ ಮುಗುಗಳ ಇವು. ದಯವಿಟ್ಟು ಒಂದು ಮಾತು ಇನ್ನೊಂದು ಹೇಳ್ತೀನಿ, ಕೈಬಿಟ್ಟು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಈ 17, 18, 16, 15, 17 ವರ್ಷದ ಹುಡುಗರು ಭಾಳ ಮಂದಿ ಬಂದಿರಣ. ನಿಮ್ಮ ಕಾಲಿಗೆ ಬೀಳಂದ್ರು ಬೀಳ್ತೀನಿ ಬೈ. ವೇದಿಕೆ ಮ್ಯಾಗ ನೀವು ಓಡಿಸುವಂತ ಗಾಡಿ ಮ್ಯಾಗ ನಿಮ್ಗೆ ಕಾಳಜಿ ಇರಲಿ. ನಿಮ್ಗೆ ಅಲ್ಲಿಗೂ ನಿಮ್ಮ ಮನ್ಯಾಗ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸೋ ಹುಷಾರಾಗಿ ಓಡಿಸ್ರಿ. ಭಾಳ ರಫ್ ಆ್ಯಂಡ್ ಟಫ್ ಗಾಡಿ ಹೊಡಿಬೇಡ್ರಿ. ನಿನ್ನೆ ನನಗೆ ಆ ಘಟನೆ ನೋಡಿ ನಿಜವಾಗಿ ಆ ಕ್ಷಣಕ್ಕೆ ಆ ತಂದೆ ತಾಯಿ ದುಃಖ ಏನಿರ್ಬೋದು ಅನ್ನೋದು ಭಾಳ ನಿಜವಾಗಿ ಅದು ಸಹಿಸಲಾಗ ಆಗ್ಲಾರ್ದಂತ ನೋವು. ದಯವಿಟ್ಟು ಬೈಕ್ ಮ್ಯಾಗ ಭಾಳ ಮಂದಿ ಬಂದಿರು ದೂರದಿಂದ ಕಾರ್ಯಕ್ರಮ ನೋಡಕಣ.
ಹೋಗೋದು ಇನ್ನೂ ಒಂದು ತಾಸು ಲೇಟ್ ಅಲ್ಲಣ್ಣ, ದಯವಿಟ್ಟು ನಿಧಾನಕ್ಕೆ ನಿಮ್ಮ ಮನೆ ಸೇರಿನ. ನಿಮಗೋಸ್ಕರ ನಿಮ್ಮ ತಾಯಿ ತಂದಿ ಬಂಧು ಬಳಗ ಅಕ್ಕ ತಂಗಿ ಕಾಯ್ತಿರ್ತಾರೆ ಮನ್ಯಾಗ. ದಯವಿಟ್ಟು ಗಾಡಿ ರ್ಯಾಶ್ ಹೊಡೆದು ನಮ್ಮ ಜೀವಕ್ಕೆ ಧಕ್ಕೆ ತಂದುಕೊಂಡು ಮನೆಯವ್ರಿಗೆ ನೋವು ಕೊಡುವಂತ ಕೆಲಸ ನಮ್ಮ ಹುಡುಗರು ಮಾಡಬೇಡ್ರಿ ಅಂತ ಹೇಳ್ತಾ, ಫೀಲಿಂಗ್ ಅಂದ್ರೆ ಏನು? ಅಳುದಲ್ಲ, ಕ್ರೈ ಅಂದ್ರೆ ಏನು ನಗುದು ಅಣ್ಣ? ಕ್ರೈ ಅಂದ್ರೆ ನಗುದು ನೋಡಿ. ಅಳುದು ಅಂದಿ ನಾನು ಕರೆಕ್ಟ್ ಆಕೆ ಶಾಲೆಯಲ್ಲಿ ಕಲ್ತಾರಣ್ಣ, ಆಕೆನು ಮುಂದೆ ಮಾತಾಡತ್ತೀನಿ. ಏ ಡಿಗ್ರಿ ಅದಿಪ್ಪ, ನಾನು ಡಿಗ್ರಿ ಕಲ್ತೀನಿ. ಗೊತ್ತಾಗೈತಿ ನೀ ಎಲ್ಲಿ ಡಿಗ್ರಿ ಕಲ್ತಿ ಅನ್ನೋದು. ಹಾ, ಅಲ್ಲೇ ಮಾಸ್ತರ ಜೋಡಿನೇ ಮದುವೆ ಆಗಿಲ್ಲ. ಓಕೆ ಸೌಂಡ್. ಸ್ವಲ್ಪ ಅನಿವಾರ್ಯ ಕಾರಣ, ಆರೋಗ್ಯ ಸರಿ ಇರ್ಲಾಕ ಈಗ ಬರ್ಲಿಲ್ಲಣ್ಣ, ತಪ್ಪು ತಿಳ್ಕೊಬೇಡ್ರಿ. ಹಾ ಅವ ಅಣ್ಣ 25 ವರ್ಷನೇ ಅವದಾನ. ನಿನ್ನ ಜೋಡಿ ಕಾರ್ಯಕ್ರಮ ಮಾಡಿ ಮಾಡಿ ನಮಗ್ ಬೇಸರ ಆಗೈತಿ. ಲಕ್ಷ್ಮೀ ಬಿಜಾಪುರ ನಂಬರ್ ಕೊಡ್ರಿ, ನಂಬರ್ ಕೊಡ್ರಿ. ಲಕ್ಷ್ಮಿ ಮುತ್ತು ಏನಕ್ಕ ನಿನಗ? ಇವಾಗ ಹೇಳ್ತೀನ್ರಿ, ಪಕ್ಕಾ ಕೇಳ್ರಿ. ನಮ್ಮ ಉತ್ತರ ಕರ್ನಾಟಕದ ನೇರ ನುಡಿ ಗಾಯಕ ಅಂದ್ರೆ ಯಾರು? ಮುತ್ತು ಎಸ್ ಹಳ್ಯಾಳವ್ರು. ನಿನಗೆ ಏನಾಗಬೇಕು? ಅವ ಯಾರ ತಿಳ್ಕೊಂಡ್ರಿ ನೀವು? ಯಾರವ? ಗಣಮಗವ ಬೈ ನಾ ಹೇಳ. ಅವ ಯಾರ ತಿಳ್ಕೊಂಡ್ರಿ ನೀವು? ನನ್ನ ಮಗ ಅವ. ಲಕ್ಷ್ಮಿ ಹೇಳ್ತಾನ ಅಂತ ಹೇಳಿ ನಾ ಅಂದ್ರ ಮಗ ಯಾರವ? ನನ್ನ ಮಗ ಅವ. ಎಲ್ರು ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಅವ ಏಟ ಏಟ 1879ರಲ್ಲಿ ಹುಟ್ಟನವ. ಹಾಗಾದ್ರೆ ನಿನಗೆ ಎಷ್ಟು ವಯಸ್ಸಿಗೆ? 1889 ಅಂದ್ರ ಅಲ್ಲ, ಎಷ್ಟು ಸಂಸ್ಕೃತಿ ಒಳಗ ಎಷ್ಟು ಕಲ್ಚರ್ ಕಲಿಸಿ ಎಷ್ಟು ಚಂದ ಬೈಲಾರಣ್ಣ ಬೆಳೆಸಿನ ಅವನಿಗೆ ನಾನು. ಅವನಿಗೆ ಬೆಳೆಸುವಾಗ ಅಂತಿಂತ ಹಾಲು ಕುಡ್ಸಿಲ್ರಿ ಅವನಿಗೆ. ಅವ ಗೊತ್ತ ನೀನು ಹೋಗುವ. ಬಾದಾಮಿ ಹಾಲ ಕೇಸರಿ ಹಾಲು ಕುಡಿಸಿನ ಅವನಿಗೆ. ನಾವು ಬೇರೆ ತಿಳ್ಕೊಂಡಿದ್ದೆ. ಲಕ್ಷ್ಮಿ ಹಡ್ದಿ ಏನಾರ ಹಡಿಬೇಕು. ಹೋಗ ನಾವು ನಿನ್ನೊಳಗೆ ಕರೆದಿದ್ದೇನ. ಅಲ್ಲ 24 ವರ್ಷದ ಅಣ್ಣ ಅದ. ನಮ್ಮ ವಯಸ್ಸಿನಾಗ ಹೆಂಗಿರ್ಬೇಕಂತ. ಈಕೆಗೆ 4 ಮಕ್ಕಳಾಗ್ಯಾವ ಅಂತೇಳಿ ಯಾರಿಗೆ ಗೊತ್ತೇ ಇಲ್ಲ. ಮದುವೆ ಆಗೈತೆ ಏನ್ರಿ ಲಕ್ಷ್ಮೀ ಬಿಜಾಪುರದ ಅಂತಾರ. ಆಕೆ ಮಗ ನಾನ ನೋವು ಮಾರಾಯ ಅಂತೇಳಿ ಹೇಳಿ ಸಾಕಾಗೈತೆ ನನಗೆ. ಆಕ್ಚುಲಿ ಬೆಳೆಸುವಾಗ ಬಾಳ ಕಷ್ಟಪಟ್ಟು ಬೆಳೆಸಿನ್ರಿ ನಾನು. ಮಗ ಹೌದು. ನಿಂದೇನ ಓಕೆ. ಹಾ ಬ್ಯಾಡ ಹೋಗಿ ಮಾತೇನ್ರಿ ಮಾತಾಡಿದ್ದೆ ಹೋಗ ನಿನ್ನ. ಅವನು ಅಂಡಿ ಹತ್ತಾಕತೈತಿ ನಮಗಿಲ್ಲಪ್ಪ, ಬೆಚ್ಚಗೆ ಹತ್ತಾದಿತ್ತು ನಮಗ. ನಿಮಗೆ ಏನಾದ್ರು ತಂಡಿ ಬಿಡಾತೈತನ? ಚಾಲೋ ಚಾಲೋ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನೆಯ, ನಾನೆಯ ಬೊಂಬೆ ನಾನೆಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನೆಯ, ನಾನೆಯ ಬೊಂಬೆ ನಾನೆಯ. ನಾನೆಯ ಬೊಂಬೆ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನೆಯ, ನಾನೆಯ ಬೊಂಬೆ ನಾನೆಯ.
ಆಕ್ಚುಲಿ ಹುಡುಗರು ಹುಡುಗಿಯರ ಮೇಲೆ ಸಾಹಿತ್ಯ ಬರೋದು ಜನಪದ ಹಾಡ್ತಾರೆ. ಸ್ಪೆಷಲ್ ಆಗಿ ನಾವು ಹುಡುಗರ ಮೇಲೆ ಹಾಡ್ತೀವಿ ಇವಾಗ. ಹಾ, ಆಕಳ ಮಾರ್ಯಾವ ಒಳಗ ಹೋರಿ ಗುಣದಾವ, ಆಕಳ ಮಾರ್ಯಾವ ಒಳಗ ಹೋರಿ ಗುಣದಾವ, ಎಷ್ಟ ಹುಡುಗರೆಲ್ಲ ಏನೇ ಮಾಡಿದರು ನೀ ನನ್ನ ಸ್ವಾತಂತ್ರ್ಯ ಮಾವ. ಆಕಳ ಮಾರ್ಯಾವ ಒಳಗ ಹೋರಿ ಗುಣದಾವ, ಎಷ್ಟೋ ಹುಡುಗರ ಜಾಲಿ ಕೆಡಸೆ ಲಂಬ ಪಡೆದವ. ನಾವು ಸಾಂಗ್ ಹಚ್ತೀವಿ ಇವಾಗ.